ನೋಡಿ ಬಂಧುಗಳೇ, ಇದೇ ಹಬೆ ಹೊಡೆ. ಯಾವ ರೀತಿ ಹಬೆಯಲ್ಲೇ ಆಗುತ್ತೆ. ಇಡ್ಲಿ ಹೆಂಗ್ ಮಾಡ್ತೀರೋ ನೀವು, ಅದೇ ತರ ಹಬೆ ಹೊಡೆ ಮಾಡ್ತಾ ಇದಾರೆ. ಸೊಪ್ಪು ಗಿಪ್ಪು ಐಟಮ್ ಕಾಳುಗಳು ಎಲ್ಲ ಹಾಕ್ತಿರಲ್ವಾ, ಇದೇ ಹಬೆ ಹೊಡೆ. ಅದೇ ರೀತಿ ಈ ಕಡೆ ಬಂದ್ರೆ ನೀವು ಗಸಗಸೆ ಹಾಲು. ರಾಜಶೇಖರ್ ಅವ್ರು ಹೇಳಿದ್ರು ಇದು ಮನೆಯಲ್ಲೇ ಮಾಡ್ಕೊಂಡ್ ಬರೋದಂತೆ. ಎಲ್ಲ ಮನೇಲಿ ಸಿಗುವಂತ ಪದಾರ್ಥಗಳನ್ನ ಬಳಸ್ತಾರೆ. ಇದೊಂದು ಸೀಕ್ರೆಟ್. ಅವ್ರೇನಪ್ಪ ಗಸಗಸೆ ಬಳಸ್ತಾರೆ, ಬಟ್ ಯಾವ್ದು ಅಂತ ಹೇಳಲ್ಲ. ಯಾಕಂದ್ರೆ ಅವ್ರು ಮೊದ್ಲಿಂದ ಮಾಡ್ಕೊಂಡ್ ಬಂದಿದ್ದಾರೆ, ಒಂದ್ 18-20 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ ಇದನ್ನ. ಇದೇ ಬಂಧುಗಳೇ ಗಸಗಸೆ ಹಾಲು ಸ್ಯಾಲಿಗೆ. ನೋಡಿ ಕಾಣತ್ತೆ, ತುಪ್ಪನೂ ಹಾಕಿದ್ದಾರೆ. ಗಸಗಸೆ ಹಾಲು ಜನ ಹುಡ್ಕೊಂಡ್ ಬಂದು ತಿಂತಾರೆ, ಕುಡಿತಾರೆ. ಹಬೆ ಹೊಡೆ ಅಂತ ತಿಂತಾರೆ, ಗಸಗಸೆ ಹಾಲ್ನ ಕುಡಿತಾರೆ. ನೋಡ್ಬೋದು, ಸಾಕಷ್ಟು ಪಾರ್ಸಲ್ ಕೂಡ ಹೋಗುತ್ತೆ. ನೀವೇನೋ ಹಾಕ್ಕೊಂಡು ಬಿಡ್ತೀನಿ ತುಪ್ಪ. ನೋಡಿ ಬಂಧುಗಳೇ, ನಾ ತುಪ್ಪ ಹಾಕ್ಸ್ಕೊಂಡೆ. ಸಾಕು ಸರ್ ಹಾಕ್ಸ್ಕೊಂಡು ಟೇಸ್ಟೇ ಬೇರೆ ಸರ್. ತುಪ್ಪನ ಕ್ವಾಲಿಟಿ ಆಗಿದೆ. ಚೆನ್ನಾಗಿದೆಯಲ್ಲ, ಚೆನ್ನಾಗಿದೆ ಅವಳ. ಮಾಡಕ್ ಬರುತ್ತೆ, ಮನೆ ಮಾಡ್ತೀವಿ, ಟ್ರೈ ಮಾಡ್ತೀವಿ ಮನೇಲಿ. ಸೀಕ್ರೆಟ್ ಹೇಳಿಲ್ಲ ಬಂಧುಗಳೇ. ನಾನು ನಿಮ್ಮ ಕುಮಾರ್ ಮತ್ತಿಕೆರೆ ವಕೀಲರು. ಬಂಧುಗಳೇ, ನಾನು ಇಲ್ಲಿ ತುಮಕೂರಲ್ಲಿ ಇದ್ದೀನಿ. ತುಮಕೂರಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವ್ರ ಸರ್ಕಲ್ ಬರುತ್ತೆ, ಇಲ್ಲಿದ್ದೀನಿ. ಇಲ್ಲಿ ಫುಡ್ ಕೋರ್ಟ್ ಇದೆ, ನೋಡ್ಬೋದು. ವಿಶೇಷ ಇಲ್ಲಿ ಏನಪ್ಪಾ ಅಂತಂದ್ರೆ ಗಸಗಸೆ ಹಾಲು ಕೂಡ ಸಿಗುತ್ತೆ. ಅದೇ ರೀತಿ ಹಬೆ ವಡೆ ಅಂತ ಸಿಗುತ್ತೆ. ಹಬೆಯಲ್ಲಿ ಮಾಡ್ತಾರೆ, ಹಬೆಯಲ್ಲಿ ವಡೆ ಮಾಡ್ತಾರೆ. ಮತ್ತೆ ಗಸಗಸೆದು ಅಷ್ಟೇ ವಿಶಿಷ್ಟವಾಗಿದೆ, ಬೇರೆ ಎಲ್ಲೂ ಸಿಗೋದಿಲ್ಲ. ಇದು ತುಮಕೂರಲ್ಲಿ ಮಾತ್ರ ಸಿಗುತ್ತೆ. ತುಮಕೂರಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ಏನ್ ಬರುತ್ತೆ, ಅಲ್ಲಿ ಫುಡ್ ಕೋರ್ಟ್ ಅಲ್ಲಿ ಶಾಪ್ ನಂಬರ್ 9 ಹತ್ರ ಬರುತ್ತೆ. ಬನ್ನಿ, ಅವರನ್ನೇ ಮಾತಾಡ್ಬಿಟ್ಟು ಯಾವ ರೀತಿ ಇದನ್ನೆಲ್ಲ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ರಾಜಶೇಖರ್ ಸರ್. ಹೇಳಿ. ಬಿಸಿ ಇದ್ದೀರಾ? ನೋಡ್ತಾ ಇದ್ದೀನಿ, ಶಾಪ್ ನಂಬರ್ 9 ಇದೆ. ಇಲ್ಲಿ ವಿಶೇಷವಾಗಿ ಗಸಗಸೆ ಹಾಲು ಜನ ಹುಡ್ಕೊಂಡ್ ಬಂದು ಕುಡಿತಾರೆ. ಪಾರ್ಸಲ್ ಕೂಡ ತಗೊಂಡೋಗ್ತಾರೆ. ಇದು ಹೇಗೆ ಸರ್, ಹೇಗೆ ಹಬೆ ವಡೆ ಹೇಗ್ ಮಾಡ್ತೀರಾ ನೀವು? ಸರ್, ಹಬೆ ವಡೆ ಅಂತಂದ್ರೆ ಎಲ್ಲಾ ತರ ಕಾಳು ಹಾಕ್ತಿವಿ ಸರ್. ನಾವು ಕಡಲೆಬೇಳೆ, ತೊಗರಿಬೇಳೆ ಎಲ್ಲಾ ತರ ಫಿಕ್ಸ್ ಕಾಳು. ನೀವು ಮನೆ ಒಳಗೆ ಏನ್ ಉಪಯೋಗಿಸ್ತಾರೆ ಅದನ್ನೇ ಸರ್ ಮಾಡೋದು ನಾವು. ಅದನ್ನೇ ಮಾಡೋದು. ಆಮೇಲೆ ಇದು ಚಟ್ನಿ ನೋಡ್ತಾ ಇದೀನಲ್ಲ, ತಿಂತಾ ಇದಾರೆ ಜನಗಳು. ತುಪ್ಪ ಬೇರೆ ಹಾಕ್ತೀರಾ? ತುಪ್ಪ ಹಾಕ್ತೀವಿ ಸರ್. ನಂದಿನಿ ತುಪ್ಪ. ಆಮೇಲೆ ಇದು ಹೆಂಗೆ ಸರ್ ಈ ತರ ಎಲ್ಲ ಮಾಡ್ತೀರಾ? ಆಮೇಲೆ ಇನ್ನೊಂದು ಗಸಗಸೆ ಹಾಲು. ಹೇಳಿ ಸರ್, ಇದು ಹೇಗ್ ಮಾಡೋದು ಹೇಳ್ಬೋದಾ ನೀವು? ಸರ್, ಅದನ್ನ ನಾವು ಯಾವ್ದು ಹೇಳಿಲ್ಲ, ನಾವು ಹೇಳೋದಿಲ್ಲ, ಸೀಕ್ರೆಟ್ ಅದು. ನಿಮ್ ಮನೆ ಒಳಗೆ ಏನಿದೆ, ನೀವು ಏನ್ ಹಾಕ್ತೀರಾ ಅವತ್ತಿನ ಇದಕ್ಕೆ ನಿಮ್ ಮನೆ ಒಳಗೆ ನಾವು ಮಾಡೋದು, ಬೇರೆ ಏನಿಲ್ಲ. ಪದಾರ್ಥ ಯೂಸ್ ಮಾಡೋದು. ಗಸಗಸೆ ಒಂದ್ ಮಾಡಿ ಮಿಕ್ಕಿದ ಪದಾರ್ಥಗಳೆಲ್ಲ ನಾವೆಲ್ಲ ಮನೆಯಲ್ಲೇ ಮಾಡೋದು. ಆಮೇಲೆ ಏನಂದ್ರೆ ಇದು ಎನರ್ಜಿ ಫುಡ್. ಈಗ ಗಸಗಸೆ ಅಂದ್ರೆ ತಂಪು. ಈಗ ಎಕ್ಸಸ್ ಹಾಕ್ಬಿಟ್ಟು ಇರೋದ್ನ ಜನ ಈಗ ಗೊತ್ತಾಗಲ್ಲ. ಗಸಗಸೆ ಅಂದ್ರೆ ಏನೋ ಅಂತ ತಿಳ್ಕೊಂತಾರೆ. ನಾವು ಗಸಗಸೆ, ಬಾದಾಮಿ, ಇದಾಕೋ ನಂದಿನಿ ತುಪ್ಪ ಎಲ್ಲ ಹಾಕಿ ಒಂದು ಇದ್ರಲ್ಲಿ ಮಾಮೂಲಿ ಇದ್ರಲ್ಲಿ ನಮ್ಗೆ ಅವತ್ತಿಂದ ಜನಗಳು ಎಲ್ಲ ತರ ಚೆನ್ನಾಗಿದೆ. ಮನೆಯಲ್ಲಿ ಸಿಗುವಂತ ಅಚ್ಚುಕಟ್ಟಾದ ಪದಾರ್ಥ ಮಾಡ್ತೀರಾ? ಯಾವ್ದೇ ಟೇಸ್ಟಿ ಪೌಡರ್ ಆಗ್ಲಿ ಯಾವ್ದು ಯೂಸ್ ಮಾಡಲ್ಲ ಅಂತ ಹೇಳಿ? ಟೇಸ್ಟಿಂಗ್ ಪೌಡರ್ ಅವೆಲ್ಲ ಇಲ್ವೇ ಅಲ್ಲ ಸರ್, ಅವೆಲ್ಲ ನ್ಯಾಚುರಲ್. ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ, ಎಷ್ಟು ಗಂಟೆ ಕ್ಲೋಸ್? 5 ಗಂಟೆಯಿಂದ ಓಪನ್ ಆಗುತ್ತೆ ಸರ್. 5 ಗಂಟೆಯಿಂದ ಓಪನ್ ಆಗುತ್ತೆ. ರಾತ್ರಿ 11 ಗಂಟೆ. ಆಮೇಲೆ ನಮ್ದು ಏನ್ ಬಂದು ಅಂದ್ರೆ ಇದೇ ತರ ಅಂಗಡಿ ನಮ್ಮ ಅಣ್ಣರ್ದೊಂದಿದೆ. ಹೌದು, 2ನೇ ನಂಬರ್. ಇಲ್ಲಿ ಮುಂದೆ 2ನೇ ನಂಬರ್. ನಾವು ಒಂದ್ ದಿವಸ ಮಾಡೋದು, ಅವ್ರು ಒಂದ್ ದಿವಸ ಮಾಡ್ತಾರೆ. ನಿಮ್ಗೆ ವಡೆ ಮಾತ್ರ, ಹಾಲು ವಡೆ ಮಾತ್ರ ಇದೇ ಇರ್ತೈತಿ ದಿನ. ನಮ್ಮ ಹಿಂದೂ ಹಬ್ಬ ಬಂದಾಗ ಮಾತ್ರ ರಜಾ. ನಮ್ಮ ಯಾವ್ದೇ ಹಿಂದೂ ಹಬ್ಬ ಬಂದ್ರು ರಜಾ, ಅವತ್ತು ಮಾತ್ರ ರಜಾ. ಈಗ ಯುಗಾದಿ ರಜಾ ಮಾಡಿದ್ವಿ, ಈಗ ಶುರು ಮಾಡಿದ್ದೀವಿ. ಓಪನ್ ಇರುತ್ತೆ. ನಮ್ದು ನಂಬರ್ 9, ಅವ್ರದ್ದು 2. ನಾನು 9 ಇಲ್ಲಿ ನಾನಿದ್ದೀನಿ ಅಂತ ಅವ್ರು ಇರಲ್ಲ. ಅದಿರಲ್ಲ. ಅವತ್ತಿಂದ ಅದೇ ತರ ನಡ್ಕೊಂಡ್ ಬಂದಿದ್ದೀವಿ. 2 ಐಟಮ್ ಅವತ್ತಿಂದ ನಾವು ಹಂಗೆ ಮಾಡ್ಕೊಂಡ್ ಬಂದಿದ್ವಿ. ಗಿರಾಕಿಗಳು ಗೊತ್ತು, ನಾವಿಲ್ಲ ಅಂದ್ರೆ 18 ವರ್ಷ ಆಯ್ತು ಸರ್. 18 ವರ್ಷ ಕೇಳ್ತಾರೆ, ಫೋನ್ ಮಾಡ್ತಾರೆ. ಆಮೇಲೆ ನಾವ್ ಹೇಳಿದ್ರು ಮಾಡಕ್ಕಾಗಲ್ಲ ಅವ್ರ ಕೈಲಿ.
ನೀವು ಮಾಡ್ಕೊಂಡ್ ಬಂದಿದ್ದೀರಾ ಅದಾಗಲ್ಲ. ಆಮೇಲೆ ಫೋನ್ ಮಾಡ್ತಾರೆ, ಸಾರ್ ಇವತ್ತು ನಮ್ದು ಯಾಕೋ ಮಾಡಕ್ಕಲ್ಲ, ಮಾಡೋದು ತೋರ್ಸಲ್ಲ, ತಿರ್ಗಾ ಹುಡುಕೊಂಡ್ಬಿಡ್ತಾರೆ. ಅಲ್ಲ ಗಸಗಸೆ ಮಾಡೋದು ತೋರ್ಸಲ್ಲ, ಹೇಳೋದು ಇಲ್ಲ. ಏನಂದ್ರೆ ಗಸಗಸೆ ಬಳಸ್ತೀರಾ, ಮನೆ ಸಾಮಾನ ಬಳಸ್ತೀರಾ? ಬಳಸ್ತೀವಿ, ಎಲ್ಲ ಅದನ್ನೇ ಸರ್, ನ್ಯಾಚುರಲ್ ಬಳಸೋದು. ಏನ್ ನಿಮ್ ಮನೇಲಿ ಏನ್ ತಂದಿದ್ರೆ ಅದನ್ನೇ ಬಳಸೋದು. ಪಾರ್ಸಲ್ ಜಾಸ್ತಿ ಹೋಗುತ್ತಲ್ಲ ಸರ್? ಹಾ ಸರ್, ಪಾರ್ಸಲ್ ಜಾಸ್ತಿ ಹೋಗುತ್ತೆ ಸರ್. ಎಲ್ಲ ಕಡೆ ಹೋಗುತ್ತೆ, ಹೋಗು ತಗೊಂಡೋಗ್ತಾರೆ, ಎಲ್ಲ ತಗೊಂಡೋಗ್ತಾರೆ. ಎಷ್ಟು ಮಾಡ್ತೀರಾ ಸರ್? ಎಷ್ಟು ಆಗುತ್ತೆ ಸರ್? ಒಂದು ಇದ್ದಂಗೆ ಸರ್, ಅವತ್ತಿನ ದಿವಸ ಇದ್ದಂಗೆ, ಕ್ರೌಡ್ ಇದ್ದಂಗೆ. ಈಗ ಸೋಮವಾರ, ಶನಿವಾರ, ಭಾನುವಾರ ಅವೆಲ್ಲ ಜಾಸ್ತಿ ಇರುತ್ತೆ. ಜಾಸ್ತಿ ಇರುತ್ತೆ, ರಶ್ ಇರುತ್ತೆ. ಎಲ್ಲ ಆಲ್ ಓವರ್ ಕರ್ನಾಟಕದಿಂದ ಬಂದು ಹೋಗ್ತಾರೆ. ಓ, ಈಗಾಗಲೇ ದಾವಣಗೆರೆಯಿಂದ ಫೋನ್ ಮಾಡಿದ್ದಾರೆ. ಈಗಾಗಲೇ ಆಲ್ರೆಡಿ ಬರ್ತಾ ಇದೀನಿ, ಇದೀರಾ ಅಂತ ಕೇಳ್ತಾ ಇದ್ದಾರೆ. ನಾವು ಸಿಕ್ಕಿದ್ರು ಈ ಟೈಪ್ ಇರಲ್ಲ, ಈ ಟೈಪ್ ಸಿಗೋದಿಲ್ಲ. ನೀವು ಸೀಕ್ರೆಟ್ ಬಿಟ್ಕೊಡಲ್ಲ. ಕೊಡಿ ಸರ್, ಟೇಸ್ಟ್ ಮಾಡೇ ಬಿಡ್ತೀನಿ ಇವತ್ತು. ಹಬೆ ವಡೆ ಬಂಧುಗಳೇ ನೋಡಿ, ಇದೆ ಹಬೆ ವಡೆ. ಸರಿ, ಬಂದ್ ಮಾಡ್ತೀನಿ. ಮಾಡ್ಬಿಡ್ತೀವಿ ಸರ್, ನೋಡ್ತೀವಿ, ಟೇಸ್ಟ್ ಮಾಡಿ. ಒಂದ್ ಅರ್ಧ ಗಂಟೆ. 8 ನೀವೇನೋ ಹಾಕ್ಕೊಂಡು ಬಿಡ್ತೀನಿ ತುಪ್ಪ. ನೋಡಿ ಬಂಧುಗಳೇ, ನಾ ತುಪ್ಪ ಹಾಕ್ಸ್ಕೊಂಡೆ. ಸಾಕು ಸರ್, ಸಾಕು ಸರ್, ಸಾಕು. ತುಪ್ಪದ ಜೊತೆ ನೋಡ್ಬೇಕು, ತುಪ್ಪದ ಜೊತೆ ಹಬೆ ವಡೆ. ತುಪ್ಪದ ಹಾಕ್ಸ್ಕೊಂಡು ಟೇಸ್ಟೇ ಬೇರೆ ಸರ್. ತುಪ್ಪನ ಕ್ವಾಲಿಟಿ ಆಗಿದೆ. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ವಡೆ. ಹಾಗೇನೆ ತಿನ್ಬೋದು, ಚಟ್ನಿನೂ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ವಡೆ ನಿಜವಲ್ಲೂ ಹಬೆಯಲ್ಲಿ ಮಾಡಿದ್ರಲ್ವಾ? ಹಬೆಯಲ್ಲಿ ಅಲ್ವಾ? ಎಲ್ಲ ಮಿಕ್ಸ್ ಇದೆಯಲ್ವಾ? ಏನಪ್ಪಾ, ಬಹಳ ಚೆನ್ನಾಗಿದೆ. ರಾಜಶೇಖರ್ ಸರ್, ಉಪ್ಪು ಹಾಕೊಂಡೆ, ನಿಜವಲ್ಲೂ ಬಹಳ ಟೇಸ್ಟ್ ಇದೆ ಸರ್. ಸೊಗಸಾಗಿದೆ. 70 5 ತುಪ್ಪನ ಅಷ್ಟೇ ಸರ್, ಕ್ವಾಲಿಟಿ ಇದೆ ಸರ್. ನಂದಿನಿ ತುಪ್ಪ, ಬೇರೆ ಯಾವ್ದು ಬಳಸಲ್ಲ. ನಂದಿನಿ ಹಾಲು, ನಂದಿನಿ ತುಪ್ಪ. ನಂದಿನಿ ಹಾಲು, ನಂದಿನಿ ತುಪ್ಪ ಅಲ್ವಾ? ನಂದಿನಿ ತುಪ್ಪ ಬಹಳ ಟೇಸ್ಟ್ ಇದೆ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ಸರ್? 16-17 ವರ್ಷ. 16-17 ವರ್ಷದಿಂದ ಮಾಡ್ತೀರಲ್ವಾ ಸರ್? ಇದಕ್ಕೆ ಏನೇನು ಇದು ಮಾಡ್ತೀರಾ ಸರ್? ಸರ್ ಎಲ್ಲ ತರ ಕಾಳುಗಳು. ಇದಕ್ಕೆಲ್ಲ ಕಾಳುಗಳು, ಕಾಳು, ಕಡಲೆಕಾಳು, ತೊಗರಿಬೇಳೆ, ಕಾಳು, ಎಲ್ಲ ತರ ಕಾಳು. ನೀವು ಹಬೆಯಿಂದನೇ ಮಾಡ್ತಾರೆ? ಹಬೆಯಿಂದ ಮಾಡೋದು. ಎಷ್ಟು ಬೇಕು? 2 ಪ್ಲೇಟ್ ಪಾರ್ಸಲ್ ಇದೆ ಸರ್. ಸರ್ 140, 140. ಹೇಗಿದೆ ಸರ್? ಏನ್ ಹಬೆ ವಡೆ ತಿಂದ್ರ ಅಥವಾ ಗಸಗಸೆ ಹಾಲು ಕುಡಿದ್ರ ಸರ್? ನಾವಿಲ್ಲಿ ಸುಮಾರು ಹಾಲೆ ಮ್ಯಾಕ್ಸಿಮಮ್ 10 ವರ್ಷದಿಂದ ಬರ್ತಾ ಇದೀವಿ. 10 ವರ್ಷದಿಂದ ಹಳೆ ಕಸ್ಟಮರ್. ಹಳೆ ಕಸ್ಟಮರ್. ಲಾಸ್ಟ್ ಟೈಮ್ ಇವರೆಲ್ಲ ಆ ಕಡೆ ಇಟ್ಟಿದ್ರು, ಸೊ ಅಲ್ಲಿ ಈಗೆಲ್ಲ ಶಿಫ್ಟ್ ಮಾಡಿ ಈ ಕಡೆ ಬಂದಿದ್ದೀವಿ. ಅದೇ 2ನೇ ಅಂಗಡಿ 9ನೇ ಅಂಗಡಿ 2 ಇವ್ರದೇ ಅಂಗಡಿ. ಹೌದು, ಅದು ಇದೆ, ಇದು ಇದೆ. ಫಸ್ಟ್ ಅವರು RTO ಆಫೀಸ್ ಹತ್ರ ಇದ್ರು. RTO ಆಫೀಸ್ ಹತ್ರ ಇದ್ರು ಇಲ್ಲ, ಅದಕ್ಕಿಂತ ಮುಂಚೆ ನಾವು ಅವತ್ತಿಂದಾನು ಕುಡಿತಾ ಇದೀವಿ. ನಮಗೆ ತುಂಬಾ ಟೇಸ್ಟ್ ಇದೆ. ಎಲ್ಲ ಹುಡುಕಂಬಂದ್ ಕುಡಿತೀವಿ. ವೀಕ್ಲಿ ಒಂದ್ಸತಿ ಆದ್ರೂ ಬಂದು ವಿತ್ ಫ್ಯಾಮಿಲಿನೇ ಬರ್ತೀವಿ ನಾವು. ಒಬ್ಬರೇ ಬರಲ್ಲ, ವಿತ್ ಫ್ಯಾಮಿಲಿನೇ ಬಂದು ಕರ್ಕೊಂಡು ಮಾತಾಡಿ ಕುಡ್ಕೊಂಡು ಹೋಗ್ತೀವಿ. ಸರ್, ಏನು ಹಬೆ ವಡೆ ಆಗಿದೆ ಸರ್? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಮಾಮೂಲು ಬರ್ತಾ ಇದ್ದೀರಾ? ನಾವು ಬೆಂಗಳೂರಲ್ಲಿ ಇರೋದು. ಊರಿಗೆ ಹೋಗುವಾಗ, ಅರಸೀಕೆರೆಗೆ ಹೋಗುವಾಗೆಲ್ಲ ಬಂದವು. ಇಲ್ಲಿ ಒಂದ್ಸಲ ನೋಡ್ಬಿಟ್ಟು ತಿನ್ಬಿಟ್ಬಿಟ್ಟು. ಅರಸೀಕೆರೆಗೆ ಹೋಗುವಾಗ, ತುಮಕೂರಿಗೆ ಬಂದಾಗ ತಿಂದು ಹೋಗಿ ಹೋಗ್ತೀರಾ? ಮತ್ತೆ ಗಸಗಸೆ ಹಾಲು ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ. ನಾವು ಅದೇ ಅರಸೀಕೆರೆಗೆ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ಇರೋದು. ಡೈಲಿ ಬಂದಾಗ ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ತಿಂದು ಹೋಗ್ತಾ ಇದ್ದೀವಿ. ತುಮಕೂರಿಗೆ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ತಿಂದು ಹೋಗ್ತಾ ಇದ್ದೀವಿ. ತುಂಬಾ ಟೇಸ್ಟ್ ಚೆನ್ನಾಗಿದೆ. ನಮ್ಮ ತಾಯಿನೂ ಎಲ್ಲ ಟೈಮ್ ಬರಕ್ಕಾಗಲ್ಲ ಅವರು. ನಮ್ಮ ಚೆನ್ನಾಗಿದ್ಯಾ? ನಿಮ್ ತಾಯಿಯವರ ಚೆನ್ನಾಗಿದ್ಯಮ್ಮ? ಇದು ಎಲ್ಲ ನೋಡಿ ಹಬೆಯಲ್ಲಿ ಮಾಡ್ತಾರೆ, ಇಡ್ಲಿ ಮಾಡ್ದಂಗೆ. ಯಾಕಂದ್ರೆ ಅವರು ಮನೆ ಮಾಡೋಕೆ ಗೊತ್ತಿರುತ್ತೆ. ಚೆನ್ನಾಗಿದ್ಯಾ ಬಂಧುಗಳೇ? ನೋಡಿ, ಇವಾಗ ಗಸಗಸೆ ಹಾಲು ಕುಡಿತಾ ಇದೀವಿ. ಟೇಸ್ಟ್ ನೋಡ್ಬಿಡ್ತೀನಿ. ತುಪ್ಪ ಹಾಕಿದ್ದಾರೆ,
ಅಲ್ವಾ? ಚೆನ್ನಾಗಿದ್ಯಾ ರಾಜಶೇಖರ್ ಸರ್? ಬಹಳ ಫೈನ್ ಆಗಿದೆ, ಸೂಪರ್ ಇದೆ. ತುಪ್ಪ ಬೇರೆ ಹಾಕಿದಿರಲ್ವಾ? ತುಪ್ಪ ಹಾಕಿರೋದ್ರಿಂದ ಅದು ಬಿಡಿ, ಅದು ಎಳ್ಳೆ ಸೊಗಸು ಅಷ್ಟು ಚೆನ್ನಾಗಿದೆ. ಹೌದೌದು ಹೌದು, ಆ ಟೇಸ್ಟ್ ಒಂಥರ ಸಖತ್ತಾಗಿದೆ. ಹೇಗಿದೆ ಟೇಸ್ಟ್? ಬಟ್ ಅವ್ರು ಸೀಕ್ರೆಟ್ ಬಿಟ್ಕೊಡಲ್ಲ, ಗಸಗಸೆ ಹಾಲು ಮಾಡೋದು ಸೀಕ್ರೆಟ್ ಮಾತ್ರ ಬಿಟ್ಕೊಡಲ್ಲ. ಮಾಡಕ್ ಬರುತ್ತೆ, ಮನೆ ಮಾಡಿ ಟ್ರೈ ಮಾಡ್ತೀವಿ ಮನೇಲಿ. ಸೀಕ್ರೆಟ್ ಹೇಳಿಲ್ಲ ಸರ್. ಏನು ಇದು ಗಸಗಸೆ ಹಾಲು ತಗೊಂಡಿದ್ದೀರಲ್ವಾ? ಹೌದು. ಹೇಗಿದೆ ಸರ್? ಚೆನ್ನಾಗಿದೆ ಸರ್. ಏನು ಎಷ್ಟು ವರ್ಷದಿಂದ ಕುಡಿತೀರಾ? ನಾವು ಸುಮಾರು ವರ್ಷಗಳಿಂದ ಕುಡಿತಾ ಇದೀವಿ. ಹೌದು, ಗಸಗಸೆ ಹಾಲು ಅಂದ್ರೆ ನನಗೆ ಬಹಳ ಇಷ್ಟ. ಯಾಕೆಂದ್ರೆ ಬಾಡಿ ಹೀಟ್ ಅನ್ನ ಹೊಡೆದಾಕಕ್ ಶಕ್ತಿ ಇರೋದು ಇದೊಂದೇ. ಹೌದಲ್ವಾ? ಎಳ್ನೀರ್ ಬಿಟ್ರೆ, ನ್ಯಾಚುರಲ್ ಆಗಿ ಎಳ್ನೀರ್ ಬಿಟ್ರೆ ಇದೊಂದೇ. ನ್ಯಾಚುರಲ್ ಆಗಿ ಎಳ್ನೀರ್ ಬಿಟ್ರೆ, ಎಳ್ನೀರ್ ಬಿಟ್ರೆ ಇದೇ ಸೂಪರ್. ಇದೇ ಸೂಪರ್. ಇದ್ರ ಜೊತೆಲಿ ಒಂದ್ ಬಾಳೆಹಣ್ಣು ತಿನ್ಬಿಡಿ, ಎಂತ ಬಾಡಿಲಿ ಹೀಟ್ ಇದ್ರು ಎಂತನೂ ಹೊಡೆದಾಕತ್ತೆ. ತಂಪಾಗಿರುತ್ತೆ ಬಾಡಿ. ನಿಮ್ ಫ್ಯಾಮಿಲಿ ಏನು ಸರ್? ಹೌದು. ಏನಮ್ಮ? ನನ್ನ ಮಗಳು ಲೇಖನ. ಹೌದಾ? ಏನ್ ತಿಂದಮ್ಮ ನೀನು? ಒಡೆ ತಿಂದು ಅಥವಾ ಅಬೆ ಒಡೆ ತಿಂದು, ಹಾಲು ಕುಡ್ದು, ಗಸಗಸೆದು? ಅದೇ ಅಡೆ. ಹೌದು, ಅಬೆ ಒಡೆ ತಿಂದ. ಮೇಡಮ್ ನೀವು ತಿಂತೀರಾ? ಹೇಗಿದೆ? ಚೆನ್ನಾಗಿರುತ್ತೆ. ರೆಗ್ಯುಲರ್ ಅಬೆ ಒಡೆ ಇಷ್ಟನೋ ಗಸಗಸೆ ಹಾಲು ಇಷ್ಟ? ಎರಡೂ ಇಷ್ಟ. ಎರಡೂ ಇಷ್ಟನಾ? ಬಂದಾಗೆಲ್ಲ ಫ್ಯಾಮಿಲಿ ಸಮೇತ ತಿಂದು ಹೋಗ್ತಿರಲ್ವಾ? ವಾರಕ್ಕೆ 2 ಟೈಮ್ಸ್. ವಾರಕ್ಕೆ 3 ಸಲ ಬರ್ತೀರಾ ಸರ್? 2 ಟೈಮ್ಸ್. 2 ಟೈಮ್ಸ್ ಅಂತೂ ಬಂದೇ ಬರ್ತೀರಾ? ಬಂದೇ ಬರ್ತೀವಿ. ಇವ್ರು ಇಲ್ಲ ಅಂದ್ರೆ ಅವ್ರು ಇರ್ತಾರೆ, ಅವ್ರಿಲ್ಲ ಅಂದ್ರೆ ಇವ್ರು ಇರ್ತಾರೆ. ಸೆಕೆಂಡ್ ಸಿಗುತ್ತೆ ಅಲ್ವಾ ಹೇಳುದು? ರಾಜಶೇಖರ್ ಸರ್, ನಾನು ಹಬೆ ಒಡೆನೂ ತಿಂದೆ, ಆಮೇಲೆ ಗಸಗಸೆ ಹಾಲು ಕುಡ್ದೆ, ತುಪ್ಪ ಇತ್ತು, ಗೋಡಂಬಿ ಇತ್ತು, ಇನ್ನಿತರ ಪದಾರ್ಥಗಳು ಇತ್ತು. ನಿಮ್ ಸೀಕ್ರೆಟ್ ಅದು ನಾನು ಕೇಳೋದಿಲ್ಲ, ಯಾಕಂದ್ರೆ ನಾವು ಯೂಶುವಲಿ ಮಾಡೋದು ಹೇಗೆ ಅಂತ ತೋರಿಸ್ತೀವಿ ಪ್ರೇಕ್ಷಕರಿಗೆ. ಬಟ್ ಅದು ನಿಮ್ ಸೀಕ್ರೆಟ್ ಬಹಳ ವರ್ಷಗಳಿಂದ ಉಳಿಸ್ಕೊಂಡ್ ಬಂದಿದ್ದೀರಾ. ಶಾಪ್ ನಂಬರ್ 9 and 2 ನಿಮ್ ಬ್ರದರ್ ಇದಾರೆ, 2 ಕಡೆನೂ ಸಿಗುತ್ತೆ ಅಲ್ವಾ? ಬಹಳ ಚೆನ್ನಾಗಿತ್ತು ಸರ್, ನನಗ್ ಮಾತ್ರ ಬಹಳ ಇಷ್ಟ ಆಯ್ತು ನಿಜವಾಗ್ಲೂ. ತಂಪಾಗಿರುತ್ತೆ. ಅದು ಗಸಗಸೆ ಅಲ್ಲಿ ಕುಡಿತಾ ಇದ್ರೆ ಅದು ಬಿಡಿ, ಅದು ಆನಂದ ಎಳಬಾರ್ದು, ಪರಮಾನಂದ. ಆ ರೀತಿ ಒಂದು ಮುದ ನಡೆಯುತ್ತೆ ಮನಸ್ಸಿಗೆ. ಥ್ಯಾಂಕ್ ಯು ಸರ್. ನೀವೇನ್ ತುಪ್ಪ ಹಾಕಿದ್ರು ಸರ್? ತುಪ್ಪ ಏನು ಫುಲ್ ಒರಿಜಿನಲ್ ತುಪ್ಪ ನಂದಿನಿ ಬಳಸ್ತೀರಾ? ನಮ್ ನಂದಿನಿ ಸರ್, ನಂದಿನಿ ತುಪ್ಪ. ನಾವು ನಮ್ ತುಮಕೂರಲ್ಲಿ ನಮ್ದು ನಂದಿನಿನೇ ಫೇಮಸ್. ಇದನ್ನೇ ಬೆಳೆಸ್ತೀರಾ ಅನ್ಸುತ್ತೆ? ನಾವು ಹಾಲು, ನಂದಿನಿ ಹಾಲು, ತುಪ್ಪ ಬಿಟ್ಟು ಬೇರೆ ಬಳಸೋದಿಲ್ಲ. ನೋಡಿ ಬಂಧುಗಳೇ, ನಂದಿನಿ ಹಾಲು, ನಂದಿನಿ ತುಪ್ಪ, ನಂದಿನಿ ಹಾಲು ಮತ್ತೆ ಗಸಗಸೆ ಬಳಸ್ತಾರೆ. ಅದು ತುಪ್ಪನೂ ಹಾಕ್ತಾರೆ. ಅದೇ ರೀತಿ ಅಬೆ ವಡೆನೂ ಅಷ್ಟೇ ಸರ್. ಅಬೆ ವಡೆನೂ ಬಹಳ ಚೆನ್ನಾಗಿತ್ತು ಸರ್. ಇಡ್ಲಿ ತರ ಇದ್ ಮಾಡ್ತಾರೆ ನೀವು ಅಬೆಯಲ್ಲಿ, ಅದು ಅಷ್ಟೇ. ಬಹಳ ಕಾಳುಗಳಿತ್ತು, ಸೊಪ್ಪುಗಳಿತ್ತು, ಎಲ್ಲಾ ರೀತಿಯ ಒಂದು ವೆರೈಟಿ ಇತ್ತು. ಅದು ನಿಜವಾಗ್ಲು ಬಹಳ ಚೆನ್ನಾಗಿದೆ ಬಂಧುಗಳೇ. ತುಮಕೂರಿಗೆ ಬಂದ್ರೆ ಶಾಪ್ ನಂಬರ್ 9 and 2 ಅಲ್ಲಿ ಬಂದು ಟ್ರೈ ಮಾಡಿ. ರಾಜಶೇಖರ್ ಇದಾರೆ, ಒಳ್ಳೆ ಮನುಷ್ಯರು ಪಾಪ, ಎಲ್ಲಾ ರೀತಿಯೂ ಹೇಳ್ತಾರೆ ಅವರು. ಬಟ್ ಸೀಕ್ರೆಟ್ ಒಂದು ಬಿಟ್ಕೊಡಲ್ಲ ಅಷ್ಟೇ. ನಿಮ್ಗೆ ಹಾಲು ಕುಡಿಯೋಕೆ ಕೊಡ್ತಾರೆ, ಅಬೆ ಹೊಡೆಯೋದಿಲ್ಲ ಕೊಡ್ತಾರೆ. ಯಾಕೆ ಏನಾದ್ರು ಇದ್ರೆ ಪ್ರೇಕ್ಷಕರಿಗೆ ಹೇಳ್ಬಿಡಿ ಸರ್. ಏನಿಲ್ಲ ಸರ್, ನಮ್ದು ಅವರೇ ಹೇಳ್ಬೇಕು, ನಮ್ದೇನಿಲ್ಲ. ನೀವೇ ನೋಡ್ತಾ ಇದ್ದೀರಾ, ಹೇಳಿದ್ನಲ್ಲ, ಬೇರೆ ಊರಿಂದೆಲ್ಲ ಜನ ಬರ್ತಾ ಇದಾರೆ. ಇವತ್ತಿಂದಲ್ಲ ಅವತ್ತಿಂದಲೂ ಬರ್ತಾ ಇದಾರೆ, ಫೋನ್ ಮಾಡ್ಕೊಂಡೆಲ್ಲ ಬರ್ತಾರೆ. ತುಮಕೂರಿಗೆ ಬಂದೆ ವಡೆ ಹಾಲು ಕುಡಿಯಲು ಹೋಗಲ್ಲ. ತುಮಕೂರಿಗೆ ಬಂದು ಇಲ್ಲಿ ವಿಸಿಟ್ ಕೊಟ್ಟೆ ಹೋಗೋದು. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಚೆನ್ನಾಗಿ ಆಗ್ಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು.